ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಹೇಗಿದ್ದಾರೆ ಎಲ್ಲರೂ? ನಾನಿವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ ನನ್ನ ಅಮ್ಮನ ಮನೆಯಿಂದ. ನನ್ನ ತಂಗಿಯ ಮದುವೆ ಇತ್ತು, ಅದಕ್ಕೋಸ್ಕರ ನಾವು ದುಬೈಯಿಂದ ಬಂದಿದ್ವಿ. ಮದುವೆಯ ಮೊದಲ ದಿನ ನಾವು ರೋಸ್ ಸೆರೆಮನಿ ಅಂತ ಮಾಡ್ತೇವೆ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ. ಆ ರೋಸ್ ಸೆರೆಮನಿಯ ಮೊದಲನೇ ದಿನ ಜೋರು ಗಾಳಿ ಮಳೆ ಸ್ಟಾರ್ಟ್ ಆಗಿದೆ. ಹಾಗೆ ಡೆಕೋರೇಷನ್ನವರು ಬಂದು ಡೆಕೋರೇಟ್ ಮಾಡಿ ಹೋದರು. ಕರೆಂಟ್ ಇರಲಿಲ್ಲ, ಹಾಗೆ ನೀರಿಗೂ ತುಂಬ ಕಷ್ಟ ಆಯಿತು. ಅಲ್ಲಲ್ಲೆಲ್ಲ ಗಾಳಿಗೆ ಮರಗಳೆಲ್ಲ ಬಿದ್ದಿದ್ವು ರಸ್ತೆಯಲ್ಲಿ, ಹಾಗೆ ಪವರ್ ಕಟ್ ಆಗಿತ್ತು. ಮತ್ತು ನಾವು ಮನೆಯಲ್ಲಿ ನನ್ನ ತಂಗಿ ಹಾಗೆ ತಂಗಿಯ ಗಂಡ ಎಲ್ಲ ಬಂದಿದ್ದರು. ಹಾಗೆ ನಾವು ಗ್ರಿಲ್ ಮಾಡುವ ಅಂತ ಅಂದ್ಕೊಂಡ್ವಿ. ಸಿಂಪಲ್ಲಾಗಿ ಬಾಫತ್ ಪೌಡರ್ ಬಳಸ್ಕೊಂಡು ನಾನು ಗ್ರಿಲ್ ಮಾಡಿದೆ, ಫಿಶ್ ಗ್ರಿಲ್. ಹಾಗೆ ನನ್ನ ತಂಗಿ ಪವರ್ ಇರಲಿಲ್ಲಲ್ಲ, ಅದಕ್ಕೋಸ್ಕರ ಕೈಯಲ್ಲಿ ಮಸಾಲ ರುಬ್ತಾ ಇದ್ಲು ಮೀನಿನ ಸಾರು ಮಾಡಲಿಕ್ಕೆ. ಇಲ್ಲಿ ನಾನು ಡಿಸ್ಕೋ ಮೀನು ತೊಗೊಂಡಿದ್ದೇನೆ. ಈ ಡಿಸ್ಕೋ ಮೀನನ್ನು ಗ್ರಿಲ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ, ಯಾಕಂದರೆ ಸ್ವಲ್ಪ ಗಟ್ಟಿ ಮೀನು. ಮೆದು ಮೀನು ನಾವು ಗ್ರಿಲ್ಲಿಗೆ ಬಳಸಲಿಕ್ಕೆ ಅಷ್ಟು ಒಳ್ಳೆಯದಾಗಲ್ಲ. ಹಾಗೆ ಇಲ್ಲಿ ನಾನು 1 ಟೀ ಸ್ಪೂನ್ನಷ್ಟು ಅರಶಿನ ಹಾಗೆ 4 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ ಪೌಡರನ್ನು ತಗೊಳ್ತಾ ಇದ್ದೇನೆ. ಇದು ನನ್ನ ಅಮ್ಮ ಮನೆಯಲ್ಲೇ ಮಾಡಿದಂಥ ಮಸಾಲ ಪೌಡರ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಮಸಾಲೆಯನ್ನು ರುಬ್ಬಿ ಹಾಕ್ಕೊಳ್ಬೋದು, ಆದರೆ ಮಿಕ್ಸಿ ಯೂಸ್ ಮಾಡಲಿಕ್ಕೆ ಪವರ್ ಇರಲಿಲ್ಲ. ಕಡೆಯುವ ಕಲ್ಲಲ್ಲಿ ನನ್ನ ತಂಗಿ ಮೀನಿನ ಸಾರು ಮಾಡಲಿಕ್ಕೆ ಕಡೀತಾ ಇದ್ಲು. ಹಾಗಾಗಿ ನಾನು ಬೇಗನೆ ಆಗುತ್ತಲ್ಲ ಬಾಫತ್ ಮಸಾಲ ಬಳಸಿದೆ, ಅದು ಈಸಿ ಸ್ಟೆಪ್. ಅದಕ್ಕೆ 1 ಲಿಂಬೆ ಹಣ್ಣಿನ ರಸವನ್ನು ಬೆರೆಸಿದೆ. ಗಾಳಿ ಮಳೆ ನೋಡಿದರೆ ಎಷ್ಟು ಅಡಿಕೆ ಮರ ಬಿದ್ದಿದೆ ಅಂತಿಲ್ಲ. ಇವಾಗ ಇದಕ್ಕೆ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡೆ. ಸಿಂಪಲ್ಲಾಗಿ ಈಸಿಯಾಗಿ ಗ್ರಿಲ್ಲನ್ನು ಮಾಡಿಕೊಳ್ಬೋದು. ಹೀಗೆ ಮ್ಯಾರಿನೇಟ್ ಮಾಡಿಕೊಳ್ಬೇಕಾಗುತ್ತೆ ಮೀನನ್ನು. ಎಲ್ಲ ಮೀನಿಗೂ ಚೆನ್ನಾಗಿ ಈ ಮಸಾಲೆಯನ್ನು ಹಚ್ಕೊಳ್ಬೇಕಾಗುತ್ತೆ. ಈ ಮಸಾಲೆಯನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಈಸಿಯಾಗಿ ಸಿಂಪಲ್ಲಾಗಿ ಗ್ರಿಲ್ ಮಾಡ್ಕೊಳ್ಳೋದು. ನಾವು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡೋದು. ಈ ರೀತಿ ಸಿಂಪಲ್ಲಾಗಿ ಮಸಾಲ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ನಿಮಗೆ ಯಾವುದಾದ್ರೂ ಫಿಶ್ ಫ್ರೈ ಮಸಾಲ ಇದ್ದರೂ ಅದನ್ನು ಹಾಕಿದರೂ ಆಗುತ್ತೆ, ಅಥವಾ ಕೊರಿಯಂಡರ್ ಪೌಡರ್, ಕ್ಯೂಮಿನ್ ಪೌಡರ್ ಮತ್ತು ಟರ್ಮರಿಕ್ ಹಾಗೆ ಗರಂ ಮಸಾಲ ಇಷ್ಟನ್ನು ಕೂಡ ಹಾಕಿಬಿಟ್ಟು ಇದೇ ರೀತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನಿಂಬೆ ಹುಳಿ ಹಾಕಿದರೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಲಿಕ್ಕೆ ಮಸಾಲ ರೆಡಿ ಆಗುತ್ತೆ. ಬಾಫತ್ ಮಸಾಲ ಮಂಗಳೂರಿನ ಸಿಂಪಲ್ಲಾದ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುವಂಥ ಮಸಾಲ, ಈಸಿಯಾಗಿ ಮಾಡಿಕೊಳ್ಳುವಂತಹ ಮಸಾಲ. ಇದು ಅಮ್ಮ ಮನೆಯಲ್ಲೇ ಮಾಡಿದಂತಹ ಮಸಾಲ. ಈ ರೀತಿ ಎಲ್ಲವನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ನಾನು 20 ನಿಮಿಷ ಇಟ್ಬಿಟ್ಟೆ. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದು, ಆದರೆ ಫ್ರಿಜ್ಜಲ್ಲಿ ಇಡಲಿಕ್ಕೆ ಪವರ್ ಇರಲಿಲ್ಲ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡಲಿಕ್ಕೆ ಆಗಲಿಲ್ಲ. ಫಂಕ್ಷನ್ ನಡುವೆ ಈ ಮಳೆಯೆಲ್ಲ ಬಂದರೆ ತುಂಬಾ ಟೆನ್ಷನ್ ಆಗುತ್ತೆ, ಯಾಕಂದರೆ ನೀರು ಕೂಡ ಇರಲಿಲ್ಲ. ಇಲ್ಲಿ ಕೆಂಡ ರೆಡಿ ಆಯಿತು. ಈ ಕೆಂಡವನ್ನು ನಮ್ಮ ಗ್ರಿಲ್ಲರಿಗೆ ಹಾಕ್ತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಈ ರೀತಿ ಗ್ರಿಲ್ಲೆಲ್ಲ ಏನಾದರೂ ಮಾಡ್ಕೊಂಡು ತಿನ್ನುವಾಗ ತುಂಬಾ ಖುಷಿಯಾಗುತ್ತೆ. ನನ್ನ ಅಪ್ಪ ಅಮ್ಮನಿಗೆ ಇದು ಫಸ್ಟ್ ಅನುಭವ. ಅವರು ಯಾವತ್ತೂ ಈ ರೀತಿ ಗ್ರಿಲ್ ಮಾಡಿ ತಿಂದವರಲ್ಲ. ಅವರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಈ ರೀತಿ ಟ್ರೈ ಮಾಡಿದೆ. ಈ ರೀತಿ ಗ್ರಿಲ್ಲರಿಗೆ ಎಲ್ಲ ಮೀನನ್ನು ಇಡ್ತಾ ಇದ್ದಾನೆ. ಹಾಗೆ ಇದರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹೆಚ್ಚಿಗೆ ತೆಂಗಿನ ಎಣ್ಣೆ ಬೇಡ, ಸ್ವಲ್ಪ ಅದರ ಮೇಲೆ ಸವರಿದರೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಇದನ್ನು 2 ಬದಿಗಳಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ. ಕೆಂಡ ಸ್ವಲ್ಪ ಕಡಿಮೆ ಆಯಿತು, ಆದರೆ ಪರವಾಗಿಲ್ಲ. ಇದು ಫಿಶ್ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ. ಚಿಕನೆಲ್ಲಾದರೆ ನಿಮಗೆ ಮಾರ್ಕೆಟಲ್ಲಿ ಚಾರ್ಕೋಲ್ ಸಿಗುತ್ತೆ, ಅದನ್ನು ಮಾಡಿದರೆ ತುಂಬಾ ಒಳ್ಳೆಯದು, ಬೇಗನೆ ಫ್ರೈ ಆಗುತ್ತೆ. ಈ ರೀತಿ ಎಲ್ಲ ಮೀನನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ತುಂಬ ಒಳ್ಳೆ ಗಮ್ಮಂತ ಪರಿಮಳ ಬರ್ತಾ ಇತ್ತು ನೋಡಿ. ಮನೆಯ ಹಿಂದುಗಡೆ ಒಂದು ಸಣ್ಣ ಕೊಟ್ಟಿಗೆ ಇದೆ, ನಾವು ಅಲ್ಲಿಯೇ
ಅನ್ನವನ್ನೆಲ್ಲ ಮಾಡೋದು. ಹಾಗೆ ಅಲ್ಲಿಯೇ ನಾನು ಈ ಗ್ರಿಲ್ಲನ್ನು ಮಾಡ್ತಾಯಿದ್ದೆ. ನೋಡಿ ಇಷ್ಟು ಚೆನ್ನಾಗಿ ಗ್ರಿಲ್ ರೆಡಿ ಆಯಿತು. ಚೆನ್ನಾಗಿ ಈ ಮೀನು ಬೆಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು ಮೀನು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.